ಸೈಮಾ ಅವಾರ್ಡ್ಸ್ 2026 ನಾಮಿನೇಷನ್ಸ್ ಬಂದಿದೆ. ಬೆಸ್ಟ್ ಡೈರೆಕ್ಟರ್ ಮತ್ತು ಬೆಸ್ಟ್ ಆಕ್ಟರ್ಸ್ ಮತ್ತು ಬೆಸ್ಟ್ ಆಕ್ಟ್ರೆಸ್ ಈ ತರ ತುಂಬಾ ಕ್ಯಾಟಗರೀಸ್ ಇದೆ. ಅದರಲ್ಲಿ ನಿಮ್ಮ ವೋಟ್ ಯಾರಿಗೆ ಅನ್ನೋ ನಿಮ್ಮ ಒಪಿನಿಯನ್ ತಿಳಿಸಿ. ಬಟ್ ವೇಟ್, ಈ ಸಲ ಕಾಂಪಿಟೇಷನ್ ತುಂಬಾ ಟೈಟ್ ಇದೆ ಬ್ರೋ. ಬನ್ನಿ ನೋಡೋಣ. ನಾನು ನಿಮ್ಮ ಮೆಸ್ಸಿ ಆನಂದ್. ವೆಲ್ಕಮ್ ಟು ಮ್ಯಾನ್ ಮ್ಯಾಕ್ಸ್ ಮೆಸ್ಸಿ. 2026 ಕನ್ನಡ ಫಿಲ್ಮ್ಸ್ ಬೆಸ್ಟ್ ಫಿಲ್ಮ್ ನಾಮಿನೇಷನ್ಸ್ ಯಾವ್ದು ಅಂದ್ರೆ ಯಕ್ಕ, ಮತ್ತೆ ಕಾಂತಾರ ಚಾಪ್ಟರ್ 1, ಮಾರ್ಕ್, ನಿತ್ಯ, ಸೂ ಫ್ರಮ್ ಸೋ, ಏಳುಮಲೆ. ಸೊ ಈ ಎಷ್ಟು ಫಿಲಮ್ಸ್ ಅಲ್ಲಿ ನಿಮ್ ಫೇವ್ರೆಟ್ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ. ನಿಮ್ ಕಮೆಂಟ್ ಮತ್ತೆ ಅವ್ರ ಅವಾರ್ಡ್ ಕೊಡೋರ್ದು ಎರಡು ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಅಕಸ್ಮಾತ್ ನಿಮ್ಗೆ ಏನಾದ್ರು ವೋಟ್ ಹಾಕ್ಬೇಕನ್ಸಿದ್ರೆ ಸೈಮಾ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ವೋಟ್ ನ ನೀವು ಹಾಕ್ಬೋದು. ಸೆಕೆಂಡ್ ಕ್ಯಾಟಗರಿಲಿ ಏನಿದೆ ಅಂದ್ರೆ ಬೆಸ್ಟ್ ಡೈರೆಕ್ಟರ್ ಫಾರ್ ಕನ್ನಡ. ನಾಮಿನೇಷನ್ಸ್ ಯಾರ್ಯಾರು ಅಂದ್ರೆ ಕಾರ್ವನ್ ನವನೀತ್, ಶೂಮಂತರ್, ರಿಷಬ್ ಶೆಟ್ಟಿ, ಕಾಂತಾರ ಚಾಪ್ಟರ್ 1, ರೋಹಿತ್ ಪದಾಕಿ, ಎಕ್ಕ, ಸಿಂಪಲ್ ಸುನಿ, ಗಥಾ ವೈಭವ, ವಿಜಯ್ ಕಾರ್ತಿಕೇಯ, ಮಾರ್ಕ್, ಪುನೀತ್ ರಂಗಸ್ವಾಮಿ, ಏಳುಮಲೆ. ಸೊ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಅಲ್ಲಿ ವೋಟ್ ಹಾಕಿ ನೋಡೋಣ. ಈಗ ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಆಕ್ಟರ್ ಫಾರ್ ಕನ್ನಡ. ದಿಗಂತ್ ಅವರು ಎಡಗೈಯೇ ಅಪಘಾತಕ್ಕೆ ಕಾರಣ, ಮತ್ತೆ ಕಿಚ್ಚ ಸುದೀಪ್ ಅವರು ಮಾರ್ಕ್, ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1, ಮತ್ತೆ ಶರಣ್ ಅವರು ಚೂಮಂತ್, ಅಂಡ್ ದಾನ್ ಶಿವನ ನಮ್ಮ ಶಿವರಾಜ್ ಕುಮಾರ್ ಸರ್ 45 ಅನ್ನೋ ಚಿತ್ರಕ್ಕೆ, ಮತ್ತೆ ವಿನೋದ್ ಪ್ರಭಾಕರ್ ಮಹಾದೇವ. ಸೊ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಅಲ್ಲಿ ವೋಟ್ ಹಾಕಿ ನೋಡೋಣ. ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್ ಗೋಸ್ಕರ. ಮತ್ತೆ ನೆಕ್ಸ್ಟ್ ಟಾಪಿಕ್ ನಿಮ್ಮೆಲ್ಲರ ಫೇವ್ರೆಟ್ ಅಂದ್ರೆ ಹುಡುಗರಿಗೆ ಫೇವ್ರೆಟ್ ಆಗಿರೋ ಒಂದು ಕ್ಯಾಟಗರಿ ಇದು. ಯಾವುದು ಅಂದ್ರೆ ಬೆಸ್ಟ್ ಆಕ್ಟ್ರೆಸ್ ಫಾರ್ ಕನ್ನಡ. ಫಸ್ಟ್ ಆಪ್ಷನ್ ಆಶಿಕಾ ರಂಗನಾಥ್, ಗಥಾ ವೈಭವ. ಸೆಕೆಂಡ್ ಪಾವನ ಗೌಡ ಫಾರ್ ಅಜ್ಞಾತವಾಸಿ, ರುಕ್ಮಿಣಿ ವಸಂತ್ ಫಾರ್ ಕಾಂತಾರ ಚಾಪ್ಟರ್ 1, ಮತ್ತು ಶ್ರೀಲೀಲಾ ಫಾರ್ ಜೂನಿಯರ್, ಮತ್ತು ಸಂಜನಾ ಆನಂದ್ ಎಕ್ಕ, ಸೋನಲ್ ಮಾಂಟೇರೋ ಫಾರ್ ಮಹಾದೇವ. ಸೊ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ನೆಕ್ಸ್ಟ್ ಕಮ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಚಾಯ್ಸ್ ಬ್ರೋ. ಯಾವುದು ಅಂದ್ರೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫಾರ್ ಕನ್ನಡ. ಫಸ್ಟ್ ಅಲ್ಲಿ ಇರೋದು ಜೈರಾಮ್ ಸರ್ ಫಾರ್ ಕಾಂತಾರ ಚಾಪ್ಟರ್ 1, ಅಂಡ್ ದೆನ್ ಮಹಂತೇಶ್ ಹಿರೇಮಠ್ ಫಾರ್ ಹೆಬ್ಬುಲಿ ಕಟ್, ಮತ್ತೆ ಸಿದ್ದು ಮೂಲಿಮನಿ ಫಾರ್ ಅಜ್ಞಾತವಾಸಿ, ಜೆ.ಪಿ. ತುಮಿನಾರ್ ಫಾರ್ ಸೂ ಫ್ರಮ್ ಸೋ, ಫೈನಲಿ ಟಿ.ಎಸ್. ನಾಗಾಭರಣ ಫಾರ್ ಏಳುಮಲೆ. ನಿಮ್ಮ ಫೇವ್ರೆಟ್ ಯಾರು ಅಂತ ನಾನು ಕಮೆಂಟ್ ಅಲ್ಲಿ ನೋಡ್ಬೇಕಂತ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ಬ್ರೋ, ನೋಡೋಣ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಮತ್ತೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್, ಇದು ಯಾಕೋ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಇದೇ ಫೈನಲ್ ಅಂತ ನನ್ಗೆ ಗೊತ್ತಿಲ್ಲ. ಸೊ ಆ ಕ್ಯಾಟಗರಿ ಯಾವುದು ಅಂದ್ರೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಕನ್ನಡ. ಅದರಲ್ಲಿ ಅರ್ಚನಾ ಕೋಟಿಗೆ ಫಾರೆಸ್ಟ್, ಮತ್ತೆ ಮೇಘನಾ ಗಾಂವ್ಕರ್ ಶೂಮಂತ್, ಅಕ್ಷಿತಾ ಬೋಪಯ್ಯ ಫಾರ್ ಕಮಲ್ ಶ್ರೀದೇವಿ, ಅಪೂರ್ವ ಭರದ್ವಾಜ್ ಫಾರ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಅಂಡ್ ರೂಪಶ್ರೀ ವರ್ಖಾಡಿ ಫಾರ್ ಮಿಥ್ಯಾ ಫಿಲಂ. ಅಂಡ್ ಗೈಸ್, ಈ ರಿಸಲ್ಟ್ ಏನೋ ಅನೌನ್ಸ್ ಆಗಿದೆ ಅಂತ ನನ್ಗೆ ಅನ್ನಿಸ್ತಾರೆ. ಇದೇ ಫೈನಲ್ ಅಂತ ಗೊತ್ತಿಲ್ಲ, ಬಿಕಾಸ್ ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಅಂತ ಹಾಕ್ಬಿಟ್ಟು 37% ಅರ್ಚನಾ ಕೊಟ್ಟಿಗೆ ಕೊಟ್ಟಿದ್ದಾರೆ ಫಾರೆಸ್ಟ್ ಅನ್ನೋ ಫಿಲಂಗೆ ವಿತ್ 1249 votes. ಬಟ್ ಇದರಲ್ಲಿ ವೋಟ್ ಆಪ್ಷನ್ ಬರ್ತಾ ಇಲ್ಲ. ನೀವು ದಿಸ್ ಶುಡ್ ಬಿ ದ ಫೈನಲ್, ನನಗೆ ಗೊತ್ತಿಲ್ಲ. ಸೊ ವೆಬ್ಸೈಟ್ ಅಲ್ಲಿ ಏನಿದೆಯೋ ಅದು ನಾನು ತಿಳಿಸ್ತಾ ಇದ್ದೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಕಮ್ಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಾರ್ ಎಲ್ರಿಗೂ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಅರ್ಜುನ್ ಚನ್ಯ ಬ್ರಾಡ್, ಬಿ ಅಜನೇಶ್ ಲೋಕನಾಥ್ ಫಾರ್ ಕಾಂತಾರ ಚಾಪ್ಟರ್ 1, ಅಂಡ್ ಚರಣ್ ರಾಜ್ ಫಾರ್ ಎಕ್ಕ, ಮತ್ತೆ ಜೂಡಾಸ್ ಹ್ಯಾಂಡಿ ಫಾರ್ ಗಥಾ ವೈಭವ, ಸುಮೇಧ್ ಕೆ ಫಾರ್ ಸೂ ಫ್ರಮ್ ಸೋ, ಮತ್ತೆ ವಿ ಹರಿಕೃಷ್ಣ ಮನದ ಕಡಲು. ಸೊ ಇದರಲ್ಲಿ ನಿಮ್ಮ ಫೇವ್ರೆಟ್ ಹೇಳ್ದಂಗೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾಟಗರಿ ಬೆಸ್ಟ್ ಲಿರಿಕ್ ರೈಟರ್ ಫಾರ್ ಕನ್ನಡ. ಫಸ್ಟ್ ಆಪ್ಷನ್ ಯಾರು ಅಂದ್ರೆ ನಾಗಾರ್ಜುನ್ ಶರ್ಮಾ ಫಾರ್ ಬ್ಯಾಂಗಲ್ ಬಂಗಾರಿ ಎಕ್ಕ, ಪ್ರಮೋದ್ ಮರವಂತೆ ಮದನ ಮನೋಮೋಹಿನಿ ಫಾರ್ ಕಾಂತಾರ ಚಾಪ್ಟರ್ 1, ಅಂಡ್ ಪೃಥ್ವಿ ಅಂತ ಸ್ಕೂಟರ್ ಸಾಂಗ್ ಸೂ ಫ್ರಮ್ ಸೋ, ಶಶಾಂಕ್ ನಾನೇ ನೀನಂತೆ ಫಾರ್ ಬ್ರಾಟ್, ಸಿಂಪಲ್ ಸುನಿ ಅವರು ವರ್ಣಮಾಲೆ ಫ್ರಮ್ ಗಥಾ ವೈಭವ. ಈಗ ನೆಕ್ಸ್ಟ್ ಕ್ಯಾಟಗರಿ ನೋಡೋಣ. ಸೊ ಅದು ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಮೇಲ್ ಕನ್ನಡ. ಫಸ್ಟ್ ನಾಮಿನೇಷನ್ ಅನುರಾಗ್ ಕುಲಕರ್ಣಿ, ಡ್ಯಾನ್ಸ್ ಆಂಥಮ್ ಫ್ರಮ್ ಸೂ ಫ್ರಮ್ ಸೋ, ಆಂಥನಿ ದಾಸನ್ ಬ್ಯಾಂಗಲ್ ಬಂಗಾರಿ ಫ್ರಮ್ ಎಕ್ಕ, ಮತ್ತೆ ದೀಪಕ್ ಬ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ದ ಡೆವಿಲ್, ವಿಜಯ್ ಪ್ರಕಾಶ್ ಮದನ ಮನಮೋಹಿನಿ ಕಾಂತಾರ ಚಾಪ್ಟರ್ 1, and comes Sid Sriram ನಾನೇ ನೀನಂತೆ ಫ್ರಮ್ ಬ್ರಾಟ್.
ಸೊ ಇದು ಬಂದು ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ಗೆ. ಸೊ ನೀವು ಯಾರು ಬೆಸ್ಟ್ ಅಂತ ಅನ್ಕೊಳ್ತೀರಾ ಅಂತ ನೋಡೋಣ, ಕಮೆಂಟ್ ಅಲ್ಲಿ ಹಾಕಿ. ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಫೀಮೇಲ್ ಫಾರ್ ಕನ್ನಡ ಫಸ್ಟ್ ನಾಮಿನೇಷನ್ ಯಾರಂದ್ರೆ ಅನನ್ಯ ಭಟ್, ಇದ್ದೇಲಿ ತಂಗಾಲಿ ಫ್ರಮ್ ಮಹಾದೇವ. ಅಂಡ್ ನೆಕ್ಸ್ಟ್ ನಾಮಿನೇಷನ್ ಮಂಗ್ಲಿ ಫ್ರಮ್ ಫಾರ್ ಕಾಪಾಡು ದ್ಯಾವ್ರೆ ಫ್ರಮ್ ಏಳುಮಲೆ. ಬ್ರೋ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಅಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಏಳುಮಲೆ ಅಂತ ಕೊಟ್ಟಿದ್ದಾರೆ, ಬಟ್ ಈ ಸಾಂಗ್ ಮೋಸ್ಟ್ಲಿ ಮಹಾದೇವದಲ್ಲಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕ್ಲಿಯರ್ ಮಾಡಿ ಕಮೆಂಟ್ ಅಲ್ಲಿ. ಅಂಡ್ ಸಾನ್ವಿ ಸುದೀಪ್ ಅವರು ಮಸ್ತ್ ಮಲೈಕಾ ಮಾರ್ಕ್ ಚಿತ್ರದಿಂದ. ಸುನಿಧಿ ಗಣೇಶ್ ಫ್ರಮ್ ವರ್ಣಮಾಲೆ ಕಥಾ ವೈಭವದಿಂದ. ಅಂಡ್ ಅಂಕಿತಾ ಕುಂಡು ರಾಘವ ರಾಘವ ಅನ್ನೋ ಸಾಂಗ್ಗೆ ಅನ್ಲಾಕ್ ರಾಘವನ್ ಫ್ರಮ್ ಅನ್ಲಾಕ್ ರಾಘವ ಚಿತ್ರದಿಂದ. ನೆಕ್ಸ್ಟ್ ಕ್ಯಾಟಗರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾಟಗರಿ. ಸೊ ಇದು ಯಾವ್ದಂದ್ರೆ ಬೆಸ್ಟ್ ನೆಗೆಟಿವ್ ರೋಲ್ ಫಾರ್ ಕನ್ನಡ. ಸೊ ಅದರಲ್ಲಿ ಫಸ್ಟ್ ನಾಮಿನೇಷನ್ ಯಾರು ಅಂದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಫ್ರಮ್ ಕೊತ್ತಲವಾಡಿ ಫಿಲ್ಮ್, ಅಂಡ್ ಗುಲ್ಶನ್ ದೇವಯ್ಯ ಕಾಂತಾರ ಚಾಪ್ಟರ್ 1, ಕಿಶೋರ್ ಫ್ರಮ್ ಏಳುಮಲೆ, ನವೀನ್ ಚಂದ್ರ ಫಾರ್ ಮಾರ್ಕ್, ರಮೇಶ್ ಇಂದ್ರ ಫಾರ್ ಬ್ರಾಡ್. ಕಮೆಂಟ್ ಮಾಡಿ. ಅಂಡ್ ಇದ್ರಲ್ಲಿ ಯಾರು ತುಂಬಾ ಡಿಸರ್ವಿಂಗ್ ಇಂದ ಐ ಜಸ್ಟ್ ವಾಂಟೆಡ್ ಟು ನೋ ಫ್ರಮ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್. ಅಂಡ್ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಕನ್ನಡದಲ್ಲಿ ಯಾರಂದ್ರೆ ಕಿರಿತಿ ರೆಡ್ಡಿ ಜೂನಿಯರ್ ಚಿತ್ರಕ್ಕೆ, ಮಾಹಿರ್ ಮೊಹಿದೀನ್ ಫಾರ್ ವೃತ್ತ, ಎಸ್ ದುಷ್ಯಂತ್ ಕಥಾ ವೈಭವ, ಅಂಡ್ ಸುಮುಖ ಫ್ರಮ್ ಮನದ ಕಡಲು, ವಂಶಿ ಕೃಷ್ಣ ಶ್ರೀನಿವಾಸ್ ಫ್ರಮ್ ಫೈರ್ ಫ್ಲೈ, ಶನಿಲ್ ಗೌತಮ್ ಫ್ರಮ್ ಸೂ ಫ್ರಮ್ ಸೋ ಅಲ್ಲ, ಫಿಲಮ್ ಹೆಸರು ಸೂ ಫ್ರಮ್ ಸೋ. ಸೊ ಗೈಸ್, ಅಂಡ್ ಯಾ ಡೆಬ್ಯೂಟೆಂಟ್ ಗೂ ಕಮೆಂಟ್ ಮಾಡಿ, ಬಿಕಾಸ್ ಇಂಟ್ರೆಸ್ಟಿಂಗ್ ಇದೆ. ನನ್ನ ಚಾಯ್ಸ್ ಇಲ್ಲಿ ಐ ಜಸ್ಟ್ ವಾಂಟೆಡ್ ಟು ಶೇರ್ ಮೈ ಥಾಟ್. ಸೂ ಫ್ರಮ್ ಸೋ ನನ್ಗೆ ತುಂಬಾನೇ ಇಷ್ಟ. ಅದರಲ್ಲಿ ಶನಿಲ್ ಗೌತಮ್ಗೆ ಐ ವೋಟ್ ಫಾರ್ ಹಿಮ್. ಸೊ ನಿಮ್ ಓಟು ಮರೀದೆ ಹೋಗ್ಬಿಟ್ಟು ಸೈಮತ್ ರಿಜಿಸ್ಟರ್ ಮಾಡಿ, ಅವಾಗ್ಲೇ ಅವ್ರು ನಿಮ್ ಫೇವ್ರೆಟ್ ಆಕ್ಟರ್ ಯಾರೇ ಇದ್ರು ಅವ್ರಿಗೆ ಅದು ಹೋಗಿ ಸೇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಕನ್ನಡ. ಫಸ್ಟ್ ನಾಮಿನೇಷನ್ ಕಾವ್ಯ ಶೈವ ಫ್ರಮ್ ಕೊತ್ತಲವಾಡಿ, ಅಂಡ್ ಮನಿಷಾ ಫಾರ್ ಬ್ರಾಟ್, ಅಂಡ್ ಮೌನ ಕುಡೆಮನೆ. ನನ್ಗೆ ಈ ಸೆಕೆಂಡ್ ನೇಮ್ ಸರಿಯಾಗಿ ಪ್ರೊನೌನ್ಸ್ ಬರ್ತಾಯಿಲ್ಲ, ಸರಿ ಇದೆಯೋ ಗೊತ್ತಿಲ್ಲ. ಫಿಲಮ್ ಯಾವ್ದಂದ್ರೆ ಕುಲದಲ್ಲಿ ಕೀಲ್ ಯಾವುದೋ, ಅಂಡ್ ಪ್ರಿಯಾಂಕಾ ಆಚಾರ್ ಫ್ರಮ್ ಏಳುಮಲೆ, ಅಂಡ್ ರಾಶಿಕಾ ಶೆಟ್ಟಿ ಫ್ರಮ್ ಮನದ ಕಡಲು, ವಿರಾನಿಕಾ ಶೆಟ್ಟಿ ಫ್ರಮ್ ಧರ್ಮಂ. ಸೊ ಯಾ, ಆಸ್ ಆಲ್ವೇಸ್ ಕಮೆಂಟ್ ಮಾಡಿ ನೋಡೋಣ. ಅಂಡ್ ದೆನ್ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್, ಇಂಟ್ರೆಸ್ಟಿಂಗ್ ಬ್ರೋ, ಭೀಮರಾವ್ ಪಿ ಹೆಬ್ಬುಲಿಕಟ್, ಅಂಡ್ ದೆನ್ ಜೆ.ಪಿ. ತುಮ್ಮಿನಾಡ್ ಸೂ ಫ್ರಮ್ ಸೋ, ವಂಶಿ ಕೃಷ್ಣ ಶ್ರೀನಿವಾಸ್ ಫೈರ್ ಫ್ಲೈ, ಕುಲ್ದೀಪ್ ಕರಿಯಪ್ಪ ನೋಡಿದವರು ಏನಂತಾರೆ, ಮತ್ತೆ ಸುಮಂತ್ ಭಟ್ ನಿತ್ಯ, ಕೇಶವಮೂರ್ತಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದು ಇಷ್ಟು ನಾಮಿನೇಷನ್ಸ್ ಬಂದು ಡೆಬ್ಯೂಟೆಂಟ್ ಬಂದಿದೆ. ಇಷ್ಟು ಕಮೆಂಟ್. ಓಕೆ ಗೈಸ್, ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಡೆಬ್ಯೂಟೆಂಟ್ ಪ್ರೊಡ್ಯೂಸರ್ ಕನ್ನಡ. ಬಿ ಅಜನೀಶ್ ಲೋಕನಾಥ್ ಅಂಡ್ ಸಿ.ಆರ್. ಬಾಬಿ ಫಾರ್ ಜಸ್ಟ್ ಮ್ಯಾರಿಡ್, ಅಂಡ್ ಚಂದನ್ ಕುಮಾರ್ ಫಾರ್ ಫ್ಲಡ್, ಮಾನಸ ತರುಣ್ ಅಂಡ್ ತರುಣ್ ಶಿವಪ್ಪ ಫಾರ್ ಚೂಮಂತರ್, ಅಂಡ್ ನಿವೇದಿತಾ ಶಿವರಾಜ್ ಕುಮಾರ್ ಫಾರ್ ಫೈರ್ ಫ್ಲೈ, ನಾಗೇಶ್ ಗೋಪಾಲ್ ಫಾರ್ ನೋಡಿದವರು ಏನಂತಾರೆ, ಮತ್ತೆ ಪುಷ್ಪ ಅರುಣ್ ಕುಮಾರ್ ಕೊತ್ತಲವಾಡಿ. And then moving on to the next category, best cinematographer ಕನ್ನಡ. ಅಭಿಮನ್ಯು ಸದಾನಂದನ್ ಎಡಗೈಯ ಅಪಘಾತಕ್ಕೆ ಕಾರಣ, ಅರವಿಂದ್ ಎಸ್ ಆಶ್ಯಪ್ ಕಾಂತಾರ ಚಾಪ್ಟರ್ 1, ಚಂದ್ರಶೇಖರ್ ಸೂ ಫ್ರಮ್ ಸೋ, ಉದಿತ್ ಖುರಾನ ಫಾರ್ ನಿತ್ಯ, ವಿಲಿಯಂ ಡೇವಿಡ್ ಫಾರ್ ಕಥಾ ವೈಭವ. ಅಂಡ್ ಬೆಸ್ಟ್ ಆಕ್ಟರ್ ಇನ್ ಕಾಮಿಡಿ ರೋಲ್ ಕನ್ನಡ, ಚಿಕ್ಕಣ್ಣ ಫಾರ್ ಚೂಮಂತ, ಗೋವಿಂದೇಗೌಡ ಫಾರ್ ದಿಲ್ ಮಾರ್, ಮಹಂತೇಶ್ ರೇಮತ್ ಅರಸಾಯನ ಪ್ರೇಮ ಪ್ರಸಂಗ, ಮತ್ತೆ ಸಾಧುಕೋಕಿಲ್ ಅವ್ರ ಎಕ್ಕಾಗೆ, ಗಿಲಿ ನಟ ಫ್ರಮ್ ಡೆವಿಲ್. ಸೊ ನಿಮ್ ಫೇವ್ರೆಟ್ ಇವರಲ್ಲಿ ಯಾರು ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ನಾಮಿನೇಷನ್ಸ್ ಲಿಸ್ಟ್ ಎಂಡ್ ಆಯ್ತು. ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತಾನು ಕಮೆಂಟ್ ಮಾಡಿ. ಸೊ ಇದು ಎಕ್ಸ್ಪೆಕ್ಟೆಡ್ ಯಾವಾಗ, ಇದು ಐ ಮೀನ್ ಸೈಮಾ ಅವಾರ್ಡ್ ಯಾವಾಗ ಆಗುತ್ತೆ ಅಂದ್ರೆ 12th and 13th of September ಅಂತ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ವೈಟ್ ಫಾರ್ ದಿಸ್. ಮೋಸ್ಟ್ಲಿ ಅವರು ಯಾವ ಪ್ಲೇಸ್ ಅಲ್ಲಿ ಆಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಕೊಡ್ಲಿಲ್ಲ. ಸೊ ಲೆಟ್ಸ್ ವೈಟ್ ಫಾರ್ ದ್ಯಾಟ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬ್ರೋ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಎನ್ಕರೇಜ್ಮೆಂಟ್ ಬರೋದು. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮತ್ತೆ ಇನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿರಿ.